ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಪೈ ಪಿ ಯು ಟ್ಯೂಷನ್ಸ್. ಇವತ್ತಿನ ವಿಡಿಯೋದಲ್ಲಿ 2025 ಹಾಗೂ 2026 ಎಕ್ಸಾಮ್ 1 ಪಾರ್ಟ್ ಬಿ 2 ಮಾರ್ಕ್ಸ್ ಕ್ವಶನ್ಸಲ್ಲಿ ಬಂದಿರೋಂತಹ ಒಂದು ಕ್ವಶನ್ ಸಾಲ್ವ್ ಮಾಡೋಣ. ಕ್ವಶನ್ ನಂಬರ್ 22 ಬಂದು 2026 ಎಕ್ಸಾಮಲ್ಲಿ, 2025ಅಲ್ಲಿ ಕ್ವಶನ್ ನಂಬರ್ 21 ಅಂದರೆ ಪಾರ್ಟ್ ಬಿನಲ್ಲಿ ಫಸ್ಟ್ ಕ್ವಶನ್ನೇ ಕೇಳಿದ್ದಾರೆ. ಈ ಕ್ವಶನ್ 4th ಚಾಪ್ಟರ್ ಆದಂತಹ ಡಿಟರ್ಮಿನೆಂಟ್ಸಿಂದ ಬಂದಿದೆ. ಫೈಂಡ್ ದ ಈಕ್ವೇಷನ್ ಆಫ್ ಲೈನ್ ಜಾಯ್ನಿಂಗ್ 1, 2 ಆ್ಯಂಡ್ 3, 6 ಯೂಸಿಂಗ್ ಡಿಟರ್ಮಿನೆಂಟ್ಸ್. ಈ ಕ್ವೆಶ್ಚನ್ ನಿಮ್ಮ NCERT ಟೆಕ್ಸ್ಟ್ ಬುಕ್ನ 83rd ಪೇಜ್ನಲ್ಲಿ ಎಕ್ಸಸೈಸ್ 4.2ನಲ್ಲಿ 4th ಕ್ವಶನಲ್ಲಿ ಫಸ್ಟ್ ಸಬ್ ಕ್ವಶನ್ ಆಗಿದೆ. ಮಾರ್ಕ್ ಮಾಡ್ಕೊಳ್ಳಿ, ಇಂಪಾರ್ಟೆಂಟ್ ಫಾರ್ 2 ಮಾರ್ಕ್ಸ್ ಅಂತ. ಏನು ಕೇಳಿದ್ದಾರೆ? ವಿ ಶುಡ್ ಫೈಂಡ್ ದ ಈಕ್ವೇಷನ್ ಆಫ್ ಲೈನ್ ವಿಚ್ ಇಸ್ ಜಾಯ್ನಿಂಗ್ ದೀಸ್ 2 ಪಾಯಿಂಟ್ಸ್ 1, 2 ಮತ್ತು 3, 6 ಪಾಯಿಂಟ್ಸ್ನ ಜಾಯಿನ್ ಮಾಡ್ತಿರೋಂತಹ ಲೈನ್ನ ಈಕ್ವೇಷನ್ ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಈಗ ಕಾರ್ಟೀಷಿಯನ್ ಪ್ಲೇನಲ್ಲಿ ಮಾರ್ಕ್ ಮಾಡೋಣ ಪಾಯಿಂಟ್ಸು. ಯಾವ್ದ್ಯಾವುದು? 1, 2 ಆ್ಯಂಡ್ 3, 6. ಗ್ರಾಫಲ್ಲಿ 1, 2 ಆ್ಯಂಡ್ 3, 6 ಮಾರ್ಕ್ ಮಾಡೋಣ. ಈಗ ಇಲ್ಲಿ x1 ಆಗಿದ್ದರೆ y ಏನಾಗಿರುತ್ತೆ? 2 ಆಗಿರುತ್ತೆ. ಸೊ 1, 2 ಪಾಯಿಂಟ್ ಮಾರ್ಕ್ ಮಾಡಿದ್ವಿ. ಈ ಪಾಯಿಂಟಲ್ಲಿ ಏನಾಗಿದೆ? x3 ಆಗಿದ್ದರೆ y ಏನಾಗಿದೆ? 6 ಆಗಿದೆ. ಸೊ x3 ಆದರೆ y ಏನಾಗಿರುತ್ತೆ? 6 ಆಗಿರುತ್ತೆ. ಸೊ ಈ ಪಾಯಿಂಟ್ ಮಾರ್ಕ್ ಮಾಡ್ತೀವಿ. ಈ 2 ಪಾಯಿಂಟ್ಸ್ನ ಜಾಯಿನ್ ಮಾಡುವಂತಹ ಲೈನ್ ಡ್ರಾ ಮಾಡೋಣ. ಈ ಲೈನ್ನ ಈಕ್ವೇಷನ್ ನಾವು ಫೈಂಡ್ ಔಟ್ ಮಾಡಬೇಕು. ಈಗ 1, 2 ಆ್ಯಂಡ್ 3, 6 ಇದೆ ಅಲ್ವಾ? ಸೊ ಇಲ್ಲಿ ಪಾಯಿಂಟ್ಸ್ನೇ ಅಬ್ಸರ್ವ್ ಮಾಡಿ. ಈಗ ಎಕ್ಸ್ ಎಷ್ಟಿದೆಯೋ ಅದಕ್ಕೆ 2 ಮಲ್ಟಿಪ್ಲೈ ಮಾಡಿದ್ರೆ ಏನು ಬರುತ್ತೆ? ನಮಗೆ y ಸಿಗುತ್ತೆ ಅಲ್ವಾ? ಸೊ 1 × 2 2, ಇಲ್ಲಿ 3 × 2 6. ಸೊ ಹಾಗೆಯೇ ನಾವು ಇದನ್ನು ಈ ಎರಡೂ ಪಾಯಿಂಟ್ಸ್ ನಾವು ಅಬ್ಸರ್ವ್ ಮಾಡಿದ್ರೆ ಏನಂತ ಬರಿಬೋದು? y = 2x ಅಂತ ಬರಿಬೋದು ಅಲ್ವಾ? ಆರ್ ಇದನ್ನೇ ನಾವು 2x - y = 0 ಅಂತ ಬರಿಬಹುದು. ದಿಸ್ ಈಸ್ ದ ಈಕ್ವೇಷನ್ ಆಫ್ ದಿಸ್ ಲೈನ್. ಡೈರೆಕ್ಟಾಗಿ ಪಾಯಿಂಟ್ಸ್ಗಳನ್ನ ನೋಡಿ 1, 2, 3, 6 ನೋಡಿ ನಾವು ಡೈರೆಕ್ಟಾಗಿ ಈಕ್ವೇಷನ್ ಬರೆದ್ವಿ ಅಲ್ವಾ? ಆದರೆ ನಮಗೆ ಇಲ್ಲಿ ಕೇಳಿರೋದೇನು? ಯೂಸಿಂಗ್ ಡಿಟರ್ಮಿನೆಂಟ್ಸ್ ಅಂತ ಕೇಳಿದ್ದಾರೆ. ಸೊ ಏನಾಗುತ್ತೆ? ಡಿಟರ್ಮಿನೆಂಟ್ಸ್ನ ಯೂಸ್ ಮಾಡಿ 2 ಮಾರ್ಕ್ಸ್ಗೆ ನಾವು ಬರೀಬೇಕು. ಸೊ ಡೈರೆಕ್ಟಾಗಿ ಪಾಯಿಂಟ್ಸ್ನ ಅಬ್ಸರ್ವ್ ಮಾಡಿಬಿಟ್ಟು ಡೈರೆಕ್ಟಾಗಿ ಈಕ್ವೇಷನ್ನ ಬರೆದ್ರೆ 2 ಮಾರ್ಕ್ಸ್ ಕೊಡಲ್ಲ. ಸೊ ಡಿಟರ್ಮಿನೆಂಟ್ಸ್ನ ಯೂಸ್ ಮಾಡಿಕೊಂಡು ಹೇಗೆ ಬರೀತೀರಾ? ನಮಗೆ ಏರಿಯಾ ಆಫ್ ಟ್ರಯಾಂಗಲ್ ಫಾರ್ಮುಲಾ ಗೊತ್ತಿದೆ ಅಲ್ವಾ? ಸೊ ಏರಿಯಾ ಆಫ್ ಟ್ರಯಾಂಗಲ್ ಫಾರ್ಮುಲಾ ಏನು? ಹಾಫ್ ಇಂಟು ಡಿಟರ್ಮಿನೆಂಟ್ ಆಫ್ x1, x2, x3 ಅಲ್ವಾ? ಸೊ ಫಸ್ಟ್ ಕಾಲಮಲ್ಲಿ x1, x2, x3 ಬರೀತೀರಾ. ಆ್ಯಂಡ್ ಸೆಕೆಂಡ್ ಕಾಲಮ್ y1, y2, y3. ಥರ್ಡ್ ಕಾಲಮಲ್ಲಿ 1, 1, 1. ಸೊ ದಿಸ್ ಇಸ್ ದ ಫಾರ್ಮುಲಾ ಟು ಫೈಂಡ್ ಏರಿಯಾ ಆಫ್ ದಿ ಟ್ರಯಾಂಗಲ್ ಯೂಸಿಂಗ್ ಡಿಟರ್ಮಿನೆಂಟ್ಸ್. ಈಗ ನಮಗೆ ಇಲ್ಲಿ ಕೊಟ್ಟಿರೋಂತಹದ್ದೇನು? 2 ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಏನಿದೆ? 3 ಪಾಯಿಂಟ್ಸ್ ಇದೆ. x1, y1, x2, y2 ಆ್ಯಂಡ್ x3, y3 ಅಲ್ವಾ? ಸೊ ಈಗ ಕೊಟ್ಟಿರೋಂತಹ ಪಾಯಿಂಟ್ಸ್ ಯಾವ್ದ್ಯಾವುದು? 1, 2 ಆ್ಯಂಡ್ 3, 6. ಸೊ ಪಾಯಿಂಟ್ಸ್ ತೊಗೊಳ್ಳೋಣ. 1, 2 ಆ್ಯಂಡ್ 3, 6. ನಮಗೆ ಕೇಳಿರೋದೇನು? ಈಕ್ವೇಷನ್ ಆಫ್ ಲೈನ್ ಫೈಂಡ್ ಔಟ್ ಮಾಡಬೇಕು. ಅಂದರೆ ಎಲ್ಲ ಪಾಯಿಂಟ್ಸ್ ಏನಾಗಿರುತ್ತೆ? ಕೋಲಿನಿಯರ್ ಆಗಿರುತ್ತೆ. ಈಗ 3 ಪಾಯಿಂಟ್ಸ್ ಕೋಲಿನಿಯರ್ ಆಗಿದೆ ಅಂದರೆ ಏರಿಯಾ ಆಫ್ ದ ಟ್ರಯಾಂಗಲ್ ಏನಾಗಿರುತ್ತೆ? 0 ಆಗಿರುತ್ತೆ ಅಲ್ವಾ? ಸೊ ಏನಾಗುತ್ತೆ? ದಿಸ್ ವಿಲ್ ಬಿ ಈಕ್ವಲ್ ಟು 0 ಆ್ಯಂಡ್ ಇಸ್ ಈಕ್ವಲ್ಸ್ ಟು 1/2. ಆ್ಯಂಡ್ ಇಲ್ಲಿ ನಮಗೆ 2 ಪಾಯಿಂಟ್ಸ್ ಅಷ್ಟೇ ಇದೆ. ಸೊ ಯಾವ್ದ್ಯಾವುದು? 1, 2 ಆ್ಯಂಡ್ 3, 6. ಥರ್ಡ್ ಪಾಯಿಂಟ್ ನಮಗೆ ಕೊಟ್ಟಿಲ್ಲ. ಯಾಕೆ? ನಾವು ಈ ಪಾಯಿಂಟ್ನ ಯೂಸ್ ಮಾಡಿಕೊಂಡು, ಅಂದರೆ ಈ ಪಾಯಿಂಟ್ನ ಎಕ್ಸ್ ಆ್ಯಂಡ್ ವೈ ಅಂತ ತಗೋಬೇಕು. ಎಕ್ಸ್ ಆ್ಯಂಡ್ ವೈ ಅಂತ ತಗೊಂಡು ಈಕ್ವೇಷನ್ ಆಫ್ ದ ಲೈನ್ ಫೈಂಡ್ ಔಟ್ ಮಾಡಬೇಕು. x, yನ ನೀವು x1, y1 ಅಂತನಾದರೂ ತಗೋಬೋದು, x2, y2 ಅಂತನಾದರೂ ತಗೋಬೋದು, x3, y3 ಅಂತನಾದರೂ ತಗೋಬೋದು. ಯಾವುದೇ ತಗೊಂಡ್ರು ನಿಮಗೆ ಸೇಮ್ ಆನ್ಸರೇ ಬರುತ್ತೆ. ಈಗ ಪಾಯಿಂಟ್ಸ್ನ ಸಬ್ಸ್ಟಿಟ್ಯೂಟ್ ಮಾಡೋಣ. x1, y1. ಸೊ ಏನಿದೆ? 1, 2 ಆ್ಯಂಡ್ 1. x2 ಏನಿದೆ? 3, y2 ಏನಿದೆ? 6 ಆ್ಯಂಡ್ 1. x3, y3 ಏನು? x, y 1. ಸೊ ಈಗ 2 ಮಲ್ಟಿಪ್ಲೈ ಆದರೆ ಏನಾಗುತ್ತೆ? 0 ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ ಏನಂತ ಬರೀಬಹುದು ನಾವು? ಡಿಟರ್ಮಿನೆಂಟ್ ಆಫ್ 1, 2, 1, 3, 6, 1, x, y 1 ಅಲ್ವಾ? ಸೊ ಡಿಟರ್ಮಿನೆಂಟ್ ಏನಾಗಿರುತ್ತೆ?
0ಗೆ ಈಕ್ವಲ್ ಆಗಿರುತ್ತೆ. ಈಗ ಇದನ್ನು ಸಾಲ್ವ್ ಮಾಡೋಣ. ಡಿಟರ್ಮಿನೆಂಟ್ಸ್ ಫೈಂಡ್ ಔಟ್ ಮಾಡೋಕ್ಕೆ ಏನು ಮಾಡ್ತೀರಾ, ಫಸ್ಟು ಈ ಪ್ಲೇಸ್ಗಳ ಸೈನ್ ಯಾವ್ದ್ಯಾವುದು, ಪ್ಲಸ್ ಮೈನಸ್ ಪ್ಲಸ್ ಅಲ್ವಾ. ಸೊ ನೆಕ್ಸ್ಟ್ ಸ್ಟೆಪ್ ಏನಾಗುತ್ತೆ, 1. ಸೊ ಫಸ್ಟ್ ನಂಬರ್ ಬರ್ಕೊಳ್ತೀರಾ, +1 ಪ್ಲಸ್ ಬರಿದೇ ಇದ್ರೂ ನಡೆಯುತ್ತೆ. ಆ್ಯಂಡ್ ಈ 1 ಇರೋಂತಹ ರೋ ಆ್ಯಂಡ್ ಕಾಲಮ್ನ ಬಿಟ್ಟು ಮಿಕ್ಕಿರೋದು ಯಾವುದು, 6 1 y 1. ಸೊ ಈಗ ಇದನ್ನು ಮಲ್ಟಿಪ್ಲೈ ಮಾಡಬೇಕು. ಹೇಗೆ ಮಲ್ಟಿಪ್ಲೈ ಮಾಡ್ತೀರಾ, 6 × 1 ಆ್ಯಂಡ್ ದೆನ್ ಮೈನಸ್ 1 × y. ಇಲ್ಲಿ ನಾವು ಕ್ರಾಸ್ ಹೇಗೆ ಬರಿತೀವಿ ಆರ್ ಇಂಟು ಅಂತ ನಾವೇನು ಕರಿತೀವಿ ಅದನ್ನು ಬರಿಬೇಕಾದ್ರೆ ಏನು ಮಾಡ್ತೀವಿ, ಫಸ್ಟು ಲೆಫ್ಟಿಂದ ರೈಟಿಗೆ ಬರಿತೀವಿ ಅಲ್ವಾ, ಆ್ಯಂಡ್ ದೆನ್ ರೈಟಿಂದ ಲೆಫ್ಟಿಗೆ ಬರಿತೀವಿ. ಸೊ ಮಲ್ಟಿಪ್ಲೈ ಮಾಡಬೇಕಾದ್ರೂ ಅದೇ ಆರ್ಡರಲ್ಲಿ ಬನ್ನಿ. ಸೊ ಲೆಫ್ಟಿಂದ ರೈಟಿಗೆ ಆ್ಯಂಡ್ ರೈಟಿಂದ ಲೆಫ್ಟಿಗೆ, ಆ್ಯಂಡ್ ಲೆಫ್ಟಿಂದ ರೈಟಿಗೆ ಮಲ್ಟಿಪ್ಲೈ ಮಾಡಿ ಸಬ್ಟ್ರ್ಯಾಕ್ಟ್ ಮಾಡಿ ಆಮೇಲೆ ರೈಟಿಂದ ಲೆಫ್ಟಿಗೆ ಮಲ್ಟಿಪ್ಲೈ ಮಾಡಬೇಕು. ಸೊ ಏನಾಗುತ್ತೆ, 6 × 1 6 ಮೈನಸ್ 1 × y y. ನೆಕ್ಸ್ಟ್ ಏನು, -2 ಇಂಟು ಈಗ 2 ಇರೋಂತಹ ರೋ ಮತ್ತು ಕಾಲಮ್ನ ಬಿಟ್ಟು ಯಾವ್ದ್ಯಾವ್ದಿದೆ, 3 1 x 1. ಸೊ ಈಗ ಹೆಂಗೆ ಮಲ್ಟಿಪ್ಲೈ ಮಾಡ್ತೀರಾ, 3 × 1 ಮೈನಸ್ 1 × x ಏನಾಗುತ್ತೆ, 3 × 1 3 ಆ್ಯಂಡ್ ಮೈನಸ್ x × 1 x ಆ್ಯಂಡ್ ದೆನ್ ನೆಕ್ಸ್ಟ್ +1. ಈಗ ಈ 1 ಎಲ್ಲಿದೆ, ಆ ರೋ ಮತ್ತು ಕಾಲಮ್ನ ಬಿಟ್ಟು ಮಿಕ್ಕಿರೋಂಥದ್ದು ಯಾವುದು, 3 6 x y. ಸೊ ಈಗ ಹೇಗೆ ಮಲ್ಟಿಪ್ಲೈ ಮಾಡ್ತೀರಾ, 3 × y ಮೈನಸ್ 6 × x. ಸೊ ಬರೀರಿ ಅದನ್ನೇ, 3y ಮೈನಸ್ 6x ಇಸ್ ಈಕ್ವಲ್ಸ್ ಟು 0. ಈಗ ಬ್ರ್ಯಾಕೆಟ್ ಒಳಗಡೆ ಇರೋದು ಏನಾದರೂ ಸಿಂಪ್ಲಿಫೈ ಆಗುತ್ತಾ ಚೆಕ್ ಮಾಡಿ. ಸಿಂಪ್ಲಿಫೈ ಆಗಲ್ಲ ಅಂದರೆ ಏನಾಗುತ್ತೆ, 6 × 1 6 ಮೈನಸ್ y × 1 y ಆ್ಯಂಡ್ ದೆನ್ 2 3s are 6 ಮೈನಸ್ ಟು ಮೈನಸ್ ಪ್ಲಸ್ 2x ಪ್ಲಸ್ 1ನ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, 3y ಮೈನಸ್ 6x ಇಸ್ ಈಕ್ವಲ್ಸ್ ಟು 0. +6 -6 ಕ್ಯಾನ್ಸಲ್ ಆಗುತ್ತೆ ಆ್ಯಂಡ್ 2x ಮೈನಸ್ 6x ಅಂದರೆ ಏನಾಗುತ್ತೆ, -4x ಆಗುತ್ತೆ. ಆ್ಯಂಡ್ ಮೈನಸ್ y ಪ್ಲಸ್ 3y ಅಂದರೆ ಪ್ಲಸ್ 2y ಇಸ್ ಈಕ್ವಲ್ಸ್ ಟು 0. ಇದನ್ನು ನಾವು ಸಿಂಪ್ಲಿಫೈ ಮಾಡಿದಾಗ 2x ಮೈನಸ್ y ಇಸ್ ಈಕ್ವಲ್ಸ್ ಟು 0 ಅಂತ ಬರಿತೀವಿ. ದಿಸ್ ಈಸ್ ದ ಈಕ್ವೇಷನ್ ಆಫ್ ದ ಲೈನ್ ಜಾಯ್ನಿಂಗ್ 1, 2 ಆ್ಯಂಡ್ 3, 6. ನಾವು ಇದೇ ಈಕ್ವೇಷನ್ನ y ಮೈನಸ್ 2x ಇಸ್ ಈಕ್ವಲ್ಸ್ ಟು 0 ಅಂತನಾದರೂ ಬರಿಬಹುದು, ಇಲ್ಲ ಅಂತಂದರೆ y ಇಸ್ ಈಕ್ವಲ್ಸ್ ಟು 2x ಅಂತನಾದರೂ ಬರಿಬಹುದು. ಇಲ್ಲಿ ಯಾವುದೇ ಈಕ್ವೇಷನ್ ಬರೆದ್ರು ನಿಮಗೆ ಮಾರ್ಕ್ಸ್ ಕೊಡ್ತಾರೆ. ಆ್ಯಂಡ್ 2 ಮಾರ್ಕ್ಸ್ ಹೇಗೆ ಕೊಡ್ತಾರೆ, ಸೊ ಇಲ್ಲಿ ಡಿಟರ್ಮಿನೆಂಟ್ ಅಂತ ಹಾಕ್ಬಿಟ್ಟು ನಾವು ಏನು ಬರೆದಿದ್ದೀವಿ, ಡಿಟರ್ಮಿನೆಂಟ್ ಈಸ್ ಈಕ್ವಲ್ಸ್ ಟು 0 ಅಂತ ಬರ್ತಿದ್ದೀವಲ್ವಾ. ಸೊ ಇಷ್ಟು ಬರೆದ್ರೆ ನಿಮಗೆ 1 ಮಾರ್ಕ್ ಸಿಗುತ್ತೆ. ಆ್ಯಂಡ್ ಕೊನೆ ಈ ಈಕ್ವೇಷನ್, ಈ 3 ಈಕ್ವೇಷನಲ್ಲಿ ಯಾವುದಾದ್ರೂ ಒಂದು ಈಕ್ವೇಷನ್ ಫಾರ್ಮ್ ಅಂದರೆ ಸಿಂಪ್ಲಿಫೈ ಮಾಡಿ ಬರೆದಿರೋಂತಹ ಫೈನಲ್ ಈಕ್ವೇಷನ್ಗೆ 1 ಮಾರ್ಕ್ ಇರುತ್ತೆ. ಸೊ ಟೋಟಲ್ ಏನಾಗಿರುತ್ತೆ, 2 ಮಾರ್ಕ್ಸ್ ಕ್ವಶನ್ನು. ಈಸಿ ಇದೆ, ಮರಿಬೇಡಿ. ಇದೇ ರೀತಿ ಪ್ರೀವಿಯಸ್ ಇಯರ್ ಫೈನಲ್ ಎಕ್ಸಾಮ್ ಕ್ವಶನ್ ಪೇಪರಲ್ಲಿರುವಂತಹ MCQs ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ನ ಸಾಲ್ವ್ ಮಾಡಿ ಶಾರ್ಟ್ಸಲ್ಲಿ, ಹಾಗೆಯೇ 2 ಮಾರ್ಕ್ಸ್ 3 ಮಾರ್ಕ್ಸ್ 5 ಮಾರ್ಕ್ಸ್ ಆ್ಯಂಡ್ ಪಾರ್ಟ್ ಇನಲ್ಲಿ 6+4 ಮಾರ್ಕ್ಸ್ ಕ್ವಶನ್ಸ್ನ ಸಾಲ್ವ್ ಮಾಡಿ ಸಪ್ರೇಟ್ ಪ್ಲೇ ಲಿಸ್ಟಲ್ಲಿ ಅಪ್ಲೋಡ್ ಮಾಡ್ತಿರ್ತೀನಿ. ಸೊ ಯೂಸ್ಫುಲ್ ಆಗುತ್ತೆ ಅಂದರೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಹಾಗೂ PU ಯಾರ್ಯಾರು ಓದ್ತಿರ್ತಾರೆ ಅವರಿಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಥ್ಯಾಂಕ್ ಯು.